ನಮಸ್ಕಾರ ಸ್ನೇಹಿತರೆ. ಕಾಲದೊಂದಿಗೆ ಅಲ್ಲ, ಕೆಲವರ ಬದುಕು ಹೃದಯಗಳಲ್ಲಿ ನವಚೇತನ ಉಂಟು ಮಾಡುತ್ತದೆ. ಅಂತಹ ವ್ಯಕ್ತಿ ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ಬಾಲ್ಯದ ಪುಟಗಳಲ್ಲಿ ಕವನಗಳ ಬೆಳಕು ಹರಿದು ಅವರ ಮನಸ್ಸು ನವಚಿಂತನ, ದೇಶಭಕ್ತಿ ಮತ್ತು ಕವನ ಪ್ರೇಮದಿಂದ ತುಂಬಿತು. ಮಹಿಳೆಯ ಹಕ್ಕುಗಳಿಗಾಗಿ ಧೈರ್ಯದಿಂದ ಹೋರಾಡಿದ ದಾದಿ, ಸ್ವಾತಂತ್ರ್ಯ ಮತ್ತು ನ್ಯಾಯಕ್ಕಾಗಿ ತಮ್ಮ ಧ್ವನಿಯನ್ನು ಉಚ್ಚರಿಸಿದ ಬದುಕು ನಮ್ಮೆಲ್ಲರಿಗೂ ಮಾರ್ಗದರ್ಶನ, ಸ್ಫೂರ್ತಿಯ ಸಂಕೇತವಾಗಿದೆ. ಸರೋಜಿನಿ ನಾಯ್ಡು ಅವರು 1879 ಫೆಬ್ರವರಿ 13ರಂದು ಹೈದರಾಬಾದ್ ನಗರದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಅವರಲ್ಲಿದ್ದದ್ದು ಸಾಮಾನ್ಯ ಮಕ್ಕಳಿಗಿಂತ ವಿಭಿನ್ನವಾದ ಬುದ್ಧಿಶಕ್ತಿ. ಅವರು ಅಕ್ಷರಗಳನ್ನು ಕಲಿತಾಗ ಪದಗಳು ಅವರಲ್ಲಿ ಕವಿತೆಗಳಾಗಿ ಹರಿಯುತ್ತಿದ್ದವು. ಅವರ ಬಾಲ್ಯ ಪುಸ್ತಕಗಳೊಂದಿಗೆ, ಕವನಗಳೊಂದಿಗೆ ಮತ್ತು ಜ್ಞಾನ ಪಿಪಾಸಿಯೊಂದಿಗೆ ಕಳೆದಿತು. ಮತ್ತೆಲ್ಲ ಮಕ್ಕಳು ಆಟವಾಡುತ್ತಿದ್ದಾಗ ಸರೋಜಿನಿ ಪದ್ಯಗಳನ್ನು ರಚಿಸುತ್ತಿದ್ದರು. ಸರೋಜಿನಿ ನಾಯ್ಡು ಅವರ ತಂದೆ ಅಘೋರನಾಥ್ ಚಟ್ಟೋಪಾಧ್ಯಾಯ ಒಬ್ಬ ಪ್ರಸಿದ್ಧ ವಿಜ್ಞಾನಿ, ಶಿಕ್ಷಣ ತಜ್ಞ ಮತ್ತು ಹೈದರಾಬಾದ್ ಕಾಲೇಜಿನ ಪ್ರಿನ್ಸಿಪಾಲ್. ಅವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಗಟ್ಟಿಯಾದ ಬೆಂಬಲ ನೀಡಿದವರು. ಅವರ ತಾಯಿ ವರದ ಸುಂದರಿ ದೇವಿ ಅಥವಾ ಸುಂದರಿ ದೇವಿ ಅಂತ ಕರೀತಾರೆ. ಸ್ವತಃ ಒಬ್ಬ ಕವಿಯತ್ರಿ. ಅಂದರೆ ಸರೋಜಿನಿಯವರ ರಕ್ತದಲ್ಲಿ ಕಾವ್ಯ ಮತ್ತು ಜ್ಞಾನ ಹರಿದಿತ್ತು. ಈ ಕುಟುಂಬವೇ ಅವರಿಗೆ ಭಯವಿಲ್ಲದೆ ಮಾತನಾಡಲು, ಕಲಿಯಲು ಮತ್ತು ಕನಸು ಕಾಣಲು ಶಕ್ತಿ ನೀಡಿತು. ಸರೋಜಿನಿ ನಾಯ್ಡು ಅವರು ಅದ್ಭುತ ಪ್ರತಿಭೆಯ ವಿದ್ಯಾರ್ಥಿನಿಯಾಗಿದ್ದರು. ಕೇವಲ 12 ವರ್ಷ ವಯಸ್ಸಿಗೆ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉನ್ನತ ಸಾಧನೆ ಮಾಡಿದರು. ನಂತರ ಇಂಗ್ಲೆಂಡಿಗೆ ತೆರಳಿ ಕಿಂಗ್ಸ್ ಕಾಲೇಜ್ ಲಂಡನ್ನಲ್ಲಿ ಮತ್ತು ಗಿರ್ಟನ್ ಕಾಲೇಜ್ ಕ್ಯಾಂಬ್ರಿಡ್ಜ್ನಲ್ಲಿ ಅಧ್ಯಯನ ಮಾಡಿದರು. ಅಲ್ಲಿಯೇ ಅವರ ಕವಿತೆಗಳಿಗೆ ಅಂತಾರಾಷ್ಟ್ರೀಯ ಗುರುತು ಸಿಕ್ಕಿತು. ಇಂಗ್ಲಿಷ್ ಭಾಷೆಯಲ್ಲಿಯೇ ಭಾರತೀಯ ಆತ್ಮವನ್ನು ಅವರು ಕವನಗಳ ಮೂಲಕ ಪರಿಚಯಿಸಿದರು. ಸರೋಜಿನಿ ನಾಯ್ಡು ಅವರು ಅವರ ಕಾಲಕ್ಕೆ ಬಹಳ ಧೈರ್ಯವಾದ ನಿರ್ಧಾರ ಕೈಗೊಂಡರು. ಅವರು ಪ್ರೀತಿಸಿ ವಿವಾಹವಾದರು. ಡಾಕ್ಟರ್ ಗೋವಿಂದರಾಜು ನಾಯ್ಡು ಅವರನ್ನ ವಿವಾಹ ಆಗ್ತಾರೆ. ಅದು ಅಂತರ್ಜಾತಿ ವಿವಾಹ. ಆ ಕಾಲದಲ್ಲಿ ದೊಡ್ಡ ಕ್ರಾಂತಿಯೇ ಸರಿ. ಆದರೆ ಸರೋಜಿನಿ ತಮ್ಮ ಜೀವನದಿಂದಲೇ ಸಮಾಜಕ್ಕೆ ಪಾಠ ಕಲಿಸಿದರು. ಅವರಿಗೆ 4 ಮಕ್ಕಳು: ಜಯಸೂರ್ಯ, ಪದ್ಮಜ, ರಣಧೀರ, ಲೀಲಾಮಣಿ. ಮಕ್ಕಳಿಗೂ ಸ್ವಾತಂತ್ರ್ಯ, ಸೇವೆ ಮತ್ತು ಮೌಲ್ಯಗಳನ್ನು ಬೆಳೆಸಿದರು. ಸರೋಜಿನಿ ನಾಯ್ಡು ಅವರು ಮಹಾತ್ಮ ಗಾಂಧೀಜಿಯವರೊಂದಿಗೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸೇರಿದರು. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಭಾರತ ಬಿಟ್ಟು ತೊಲಗಿ ಚಳುವಳಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ನಿಂತ ಮಹಿಳೆ. ಅವರ ಭಾಷಣಗಳು ಜನರ ಹೃದಯ ಬೆಚ್ಚಿ ಬೀಳಿಸುತ್ತಿದ್ದವು. ಅವರು ಹೇಳಿದ ಮಾತುಗಳು ಕೇವಲ ಪದಗಳಲ್ಲ, ಅವು ಬೆಂಕಿಯಂತೆ ಉರಿದವು. ಅನೇಕ ಬಾರಿ ಜೈಲಿಗೂ ಹೋದರು, ಆದರೂ ಭಯಕ್ಕೆ ತಲೆಬಾಗಲಿಲ್ಲ. ಸರೋಜಿನಿ ನಾಯ್ಡು ಅವರು 1925ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರಾದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲರಾದರು. ಇದು ಮಹಿಳೆಯರಿಗೆ ರಾಜಕೀಯದಲ್ಲಿ ಹೊಸ ದಾರಿ ತೆರೆದ ಕ್ಷಣ. ಅವರ ನಾಯಕತ್ವ ಸೌಮ್ಯವಾದರೂ ಅಚಲವಾಗಿತ್ತು. ಸರೋಜಿನಿ ನಾಯ್ಡು ಅವರಿಗೆ ದೊರೆತ ಅತ್ಯಂತ ದೊಡ್ಡ ಪ್ರಶಸ್ತಿ ಭಾರತದ ಜನರ ಪ್ರೀತಿ ಮತ್ತು ಗೌರವ. ಅವರನ್ನು ನೈಟಿಂಗೇಲ್ ಆಫ್ ಇಂಡಿಯಾ, ಭಾರತದ ಕೋಗಿಲೆ ಎಂದು ಕರೆಯಲಾಯಿತು. ಅವರ ಕವನಗಳು ಇಂದಿಗೂ ಪಠ್ಯ ಪುಸ್ತಕಗಳಲ್ಲಿ ಜೀವಂತವಾಗಿವೆ. ಸರೋಜಿನಿ ನಾಯ್ಡು ಅವರು ರಚಿಸಿದ ಪ್ರಮುಖ ಕೃತಿಗಳನ್ನು ನೋಡೋದಾದರೆ 1905ರಲ್ಲಿ ದಿ ಗೋಲ್ಡನ್ ಥ್ರೆಶೋಲ್ಡ್ ಅನ್ನೋ ಕೃತಿಯನ್ನು ಪ್ರಕಟ ಮಾಡ್ತಾರೆ. ಹಾಗೆ 1915ರಲ್ಲಿ ದಿ ಬರ್ಡ್ ಆಫ್ ಟೈಮ್ ಅನ್ನೋ ಒಂದು ಕೃತಿಯನ್ನು ಪ್ರಕಟಿಸ್ತಾರೆ. 1917ರಲ್ಲಿ ದಿ ಬ್ರೋಕನ್ ವಿಂಗ್ ಅನ್ನೋ ಒಂದು ಕೃತಿಯನ್ನು ಪ್ರಕಟಿಸ್ತಾರೆ. ಅವರು ಇನ್ನೂ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಸರೋಜಿನಿ ನಾಯ್ಡು ಅವರು 1949 ಮಾರ್ಚ್ 2ರಂದು ಲಕ್ನೋದಲ್ಲಿ ಹೃದಯಾಘಾತದಿಂದ ನಿಧನರಾದರು. ಸರೋಜಿನಿ ನಾಯ್ಡು ಅವರು ನಮಗೆ ಕಲಿಸಿದ ಪಾಠ: ಹೆಣ್ಣು ಮಕ್ಕಳು ಕನಸು ಕಾಣಬೇಕು, ಶಿಕ್ಷಣವೇ ಶಕ್ತಿ, ಧೈರ್ಯವೇ ಸ್ವಾತಂತ್ರ್ಯ,
ಪದಗಳು ಕೂಡ ಕ್ರಾಂತಿ ತರಬಲ್ಲವು. ಅವರು ಬದುಕಿದ ರೀತಿ ಒಂದು ಇತಿಹಾಸ, ಅವರು ಬರೆದ ಕವಿತೆಗಳು ಒಂದು ಪ್ರೇರಣೆ, ಅವರು ತೋರಿದ ದಾರಿ ಇಂದಿಗೂ ಬೆಳಕು. ಸರೋಜಿನಿ ನಾಯ್ಡು ಅವರು ಹೆಣ್ಣು ಮಕ್ಕಳ ಧ್ವನಿಗೆ ಸ್ವಾತಂತ್ರ್ಯ ಕೊಟ್ಟ ಮಹಿಳೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.